ಹೆಂಗೋ ಇದೇ ಸುಳ್ಳನ ಹೆಂಗೆ ಮುಂದುವರ್ಸ್ಕೊಂಡು ಹೋಗೋದು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಆಗ್ಲಿ. ಇಲ್ಲ ಈಗ ಕೊಡಿಸ್ತಾರಂತೆ ಆಗ ಕೊಡಿಸ್ತಾರಂತೆ ಅಂತನ ಹಿಂಗೆ ಸುಳ್ಳು ಹೇಳೋದು. ಹ್ಮ್ ಈ ಮನೆಗೆ ಯಜಮಾನಿಯಾಗಿ ನಾನು ಮಹಾರಾಣಿ ತರ ಇರೋದು. ಜಯಮ್ಮ ಜಯಮ್ಮ ಏನ್ ಮಾಡ್ತಾ ಇದೀಯೇ? ಏನು ಇಲ್ಲ ಮಲ್ಲಜ್ಜಿ, ಸುಮ್ಮನೆ ನನ್ನ ಸೊಸೆ ಕಜ್ಜಿಕಾಯಿ ಮಾಡಿಕ್ಕಿದ್ಲ, ಒಂದೆರಡು ಹೆಚ್ಚ ಮಾಡಿಕಮ್ಮ, ನನಗೆ ತಿಂಬಕ್ ಬೇಕು ಮಧ್ಯಾಹ್ನತ್ತು ಬೇಜಾರಾದಾಗ ಅಂತಂದೆ, ಅದಕ್ಕೆ ಹೆಚ್ಚ ಮಾಡಿದ್ಲ. ಹಾಕೊಂಡು ತಿಂತಾ ಕುಕ್ಕೊಂಡಿದ್ದೆ. ತಿನ್ಬಾ ನೀನೊಂದ. ಅಯ್ಯೋ 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 ಅಯ್ಯೋ, ಏನು ಜಯಮ್ಮ, ಈ ಮನೆಗೆ ಬಂದಾಗಿಂದ ನಾನಿನ್ ವರ್ಷನೇ ಬದಲಾಗ್ಬಿಟ್ಟೈತೆ. ಆ ಮನೆಗೆ ನೋಡಿದ್ರೆ ಹಂಗಿದ್ದೆ, ಈ ಮನೆ ಒಳ್ಳೆ ಮಹಾರಾಣಿ ತರ ಇದೆಯಲ್ಲೇ ತಾಯಿ, ಹೊಸ ಮನೆ. ಮತ್ತೆ ಈ ಜಯಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಈ ಮನೆ ಯಜಮಾನಿ ನಾನು. ಆ ಮನೆಗೆ ನನ್ನ ಗಂಡ ಯಜಮಾನ ಆಗಿದ್ದ, ಅದಕ್ಕೆ ನನಗೆ ಆ ಮನೆಗೆ ಬೆಲೆ ಇರ್ಲಿಲ್ಲ. ನಾನೇನೆ ನನ್ನ ಚಿಕ್ಕ ಮಗುಗೆ ಬೇರೆ ಕೊಡ್ಸಂಗ್ ಮಾಡಿ ಈ ಮನೆಗೆ ಯಜಮಾನಿ ಆಗಿದ್ದೀನಿ ನಾನು. ನನ್ನ ಚಿಕ್ಕ ಮಗ ಸುಂದ್ರನು, ನನ್ನ ಚಿಕ್ಕ ಮಗನ ಹೆಂಡತಿ ಮಂಜಿನು ಇಬ್ರು ನನ್ನ ಕೈ ಕೆಳಗೆ ಕೆಲಸ ಮಾಡೋರು ಇದ್ದಂಗಿದ್ದಾರೆ. ನಾನು ಹೇಳ್ದಂಗೆ ಕೇಳ್ಕೊಂಡು ನಂದೇ ವ್ಯವಹಾರ ಎಲ್ಲನ, ಅವ್ರಿಬ್ರಿಗೂ ಏನು ಗೊತ್ತಾಗಲ್ಲ. ಅದಕ್ಕೇನೆ ನಾನು ಈ ಮನೆ ಜವಾಬ್ದಾರಿ ಉಸ್ತುವಾರಿ ತಗೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬುದ್ಧಿವಂತಿಕೆ ನನ್ನ ಗಂಡಗೂ ನಮ್ಮ ರವಿಗೂ ಆ ಶ್ರೀದೇವಿಗೂ ಗೊತ್ತಿರ್ಲಿಲ್ಲ, ನಮ್ಮ ಮಂಜಿಗೂ ಸುಂದ್ರಗೂ ಗೊತ್ತೈತೆ. ಈಗ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾರೆ ಗೊತ್ತಾ? ನೋಡು ನನ್ನ ಇದನ್ನ ವೈಭೋಗ ನೋಡು ಹೆಂಗಿದೆ ಅಂತನ. ನಮ್ಮ ಮನೆಗೆ ನಾನೊಂದು ಲೋಟನು ಎತ್ತಿಕ್ಕಂಗಿಲ್ಲ, ಎಲ್ಲ ನಮ್ಮ ಮಂಜಿನೇ ಮಾಡ್ತಾಳೆ ಮನೆಗೆ ಕೆಲಸನ. ಹೌದಾ? ಎಲ್ಲ ಕೆಲಸನೂ ಅವಳೇ ಮಾಡ್ತಾಳ, ನೀನೇನು ಮಾಡಲ್ವ ಹಂಗಾದ್ರೆ? ಏನು ಮಾಡಲ್ಲ. ಹಂಗಾದ್ರೆ ತಿನ್ನೋದು ಎರಡಕ್ಕೆ ಹೋಗೋದು ಎಲ್ಲ ನಿನ್ ಸೊಸೆನೆ ಮಾಡ್ತಾಳ ನಿಂದುನು? ಏನೇ ಜಯಮ್ಮ, ಏನು ಉತ್ತರನೇ ಇಲ್ಲ, ಅದನ್ನು ಅವಳೇ ಮಾಡ್ತಾಳ. ಮತ್ ನೀನಿನ್ ಯಾಕೆ ಮಲ್ಲಜ್ಜಿ, ನಿನ್ಗೇನು ಬುದ್ಧಿಗಿದ್ಯಾ ಐತೋ ಇಲ್ವೋ? ನಾಚಿಕೆ ಆಗಲ್ವೇ ಹಿಂಗೆಲ್ಲ ಕೇಳ್ತೀಯಲ್ಲ? ತಿನ್ನೋದನು ಹೇಳೋದನು ಎಲ್ಲನ ಬೇರೆ ಮಾಡಕ್ಕಾಗುತ್ತೆ, ನಮ್ದ ನಾವೇ ಮಾಡ್ಕೋಬೇಕು. ಸುಮ್ಮನ ಬಾ ಕುಕ್ಕ ಬಾ, ಇಲ್ಲಾಂದ್ರೆ ಹೋಗ್ತಾ ಇರು ನೀನು. ಇಂಥದೆಲ್ಲ ಕೇಳಂಗಿದೆ, ನನ್ನ ಎದುರಿಗಿರ್ಬೇಡ. ಅಯ್ಯೋ ಸುಮ್ಮನೆ ತಮಾಷೆಗೆ ಹಂಗಂದೆ ಬಿಡೆ ಜಯಮ್ಮ, ಅದಕ್ಕೆ ಯಾಕೆ ಸಿಟ್ಟಾಗ್ತೀಯ? ಅದೇ ನೀನು ಹೇಳ್ದಲ್ಲ ಏನು ಮಾಡಲ್ಲ ನಾನು ಅಂತನ, ಅದಕ್ಕೆ ಸುಮ್ಮನೆ ಹಂಗೆ ಕೇಳಿದೆ ಅಷ್ಟೇನೆ. ಇಂಥವೆಲ್ಲನ ತಮಾಷೆ ಮಾಡಬೇಡ, ಸುಮ್ಮನ ಬಾ ಕುಕ್ಕ. ಇದೇನಿದು ಕುಕ್ಕ ಅಂದ ತಕ್ಷಣ ಕುಕ್ಕಂಬಿಡದ? ಮತ್ತೆ ಇನ್ನೇನ್ ಮಾಡ್ಬೇಕು? ಕುಕ್ಕ ಅಂದ್ರೆ ಕುಕ್ಕ ಬೆಕ್ತಾನೆ, ಮತ್ತೆ ನಾನು ನಿಂತ್ಕೊಂಡಿರಕ್ಕಾಗುತ್ತೇನೆ ಜಯಮ್ಮ? ಅಯ್ಯೋ ಈ ಜಯಮ್ಮ, ಸಾವುಕಾರ ಜಯಮ್ಮನ ಎದುರಿಗೆ ಸರಿ ಸಮನಾಗಿ ನೀನು ಕುಕ್ಕೊಂಡಿದೀಯಲ್ಲ, ಕೆಳ ಕುಕ್ಕ. ಇಲ್ಲಿ ಕುಕ್ಕ ಬೇಡ ನೀನು. ಯಾಕೆ ಜಯಮ್ಮ ನನ್ನೇನು ಎಲ್ದ ಕುಕ್ಕ ಅಂತ ಹೇಳ್ತೀಯ? ಅಯ್ಯೋ ನಿನ್ ಮಂಚ ಏನು ಸವಿಯಲ್ಲಿ ಹೇಳು ಕುಕ್ಕಂಡ್ರೆ. ಅಯ್ಯೋ ಅಯ್ಯೋ ನಾನೇನು ಮನೆ ಕೆಲಸ್ತಾಳೆ ಎಲ್ದ ಕುಕ್ಕ ಅಂತ ಹೇಳ್ತೀಯ? ಅಯ್ಯೋ ಇದು ನಾನ್ ಕುಕ್ಕಮಕ್ಕೆ ಅಂತ ಮಾಡಿಸ್ಕೊಂಡ್ರಿ ಅದು ಕುಕ್ಕ ನೀನ್ ಕೆಳಕ್ಕೆ. ನಿಮ್ಮನೆಗೆ ನಿಂತವೇನಿದಾವೆ ನೆಲ್ದಕ್ಕೆ ಕುಕ್ಕಮ್ಮದು? ಆಯ್ತು ಬಿಡೆ ತಾಯಿ, ನೆಲ್ದಕ್ಕೆ ಕುಕ್ಕಂತೀನಿ. ಸರಿನಾ ಈಗ? ಈಗ ಸರಿಯಾಗೈತೆ. ನೀನು ನನ್ನ ಸಮಕ್ಕೆ ಕುಕ್ಕಂಡ್ರೆ ನನಗೇನ್ ಬೆಲೆ ಇರುತ್ತೆ? ಹೇಳು, ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಬೆಲೆ ಗೌರವ ಎಲ್ಲನ. ಆಯ್ತು ಬಿಡೆ ತಾಯಿ, ನೀನ್ ಮೇಲೆ ಕುಕ್ಕ, ನಾನು ಕೆಳಗೆ ಇರ್ತೀನಿ. ಕಾಲ ಹಿಂಗೆ ಇರಲ್ಲ, ಮೇಲಿದ್ದವ್ರು ಕೆಳಕ್ಕೆ, ಕೆಳಗಿದ್ದವ್ರ ಮ್ಯಾಕೆ ಬರ್ಲೇಬೇಕು. ಮತ್ತೀಗ ಈಗ ನನ್ನ ಕಾಲ, ನಾನು ಮೇಲಿದ್ದೀನಿ, ನೀನು ಕೆಳಗಿದ್ದೀಯ. ಏನು ಮಾಡೋಕ್ಕಾಗಲ್ಲ. ನನ್ನ ಸರಿ ಸಮನಾಗಿ ನೀನು ಬರಕ್ ಸಾಧ್ಯನೇ ಆಗಲ್ಲ ಬಿಡು ಈ ಜನ್ಮದಲ್ಲಿ. ಮುಂದಿನ ಜನ್ಮದಲ್ಲಿ ಏನಾದ್ರೂ ಆದ್ರೆ ಆಗ್ಬೋದೇನೋ, ಹೇಳಕ್ಕಾಗಲ್ಲ. ಆಯ್ತು ಬಿಡಮ್ಮ, ನೀನೇ ಮೇಲಿರು. ನಾವೆಷ್ಟೇ ಆಗ್ಲಿ ಬಡವರಲ್ವಾ, ಕೆಳಗೆ ಇರ್ತೀವಿ. ದೇವ್ರು ಕೊಟ್ಟಿದ್ದು ನಮ್ಗೆ ಏನೇನು ಸಾಕು. ಹೌದೌದು, ಕೈಲಾಗದೆ ಇರೋರು ಹಿಂಗೆ ಹೇಳೋದು, ಯಾತು ಏನು ಇಲ್ವಲ್ಲ ಅಂತವ್ರು, ಅಯ್ಯೋ ದೇವ್ರು ಕೊಟ್ಟಿದ್ದೆ ಸಾಕು ನಮ್ಗೆ ಅಂತದೇನು ಆಸೆ ಇಲ್ಲ ಅಂತನ ಹೇಳ್ಕೊಂತವೆ. ಯಾಕಂದ್ರೆ ಅವ್ರ ಯಾತು ಇರಲ್ವಲ್ಲ, ನಮ್ಮ ಹತ್ರ ಇರೋದು ನೋಡಿ ಹೊಟ್ಟೆ ಉರಿಯುತ್ತಲ್ಲ, ಅದಕ್ಕೇನೆ. ಹೋಗ್ಲಿ ಬಿಡು ಪಾಪ, ಅಯ್ಯೋ ಅನ್ಸುತ್ತೆ. ಮಂಜಿ ಸುಂದರ ಬಂದ್ರೇನು? ಎಲ್ಲೋ ಕಾಯರು ಕರ್ಕೊಂಬಂದೇನು? ಇಲ್ಲ ಕರ್ಕೊಂಬಂದಿಲ್ಲ, ಕರ್ಕೊಂಬರೋದು ಇಲ್ಲ. ಕರ್ಕೊಂಬರೋದಿಲ್ಲ? ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಮಂಜಿ? ಕರ್ಕಮ್ಮ, ನಾನೆಲ್ಲ ಕಾಯಿ ರೇಟು ಎಲ್ಲಾನು ಸೇರಿಸಿ ಮಾತಾಡ್ತೀನಿ, ಆಮೇಲೆ ನೀವೇ ಮಾತಾಡ್ಗಿಟ್ಟಿರ. ನಿಮ್ಗೆ ಗೊತ್ತಾಗಲ್ಲ ಏನಿಲ್ಲ, ಹೆಂಗ್ ಮಾತಾಡ್ಬೇಕು, ಎಷ್ಟು ರೇಟ್ ಹಾಕ್ಬೇಕು, ಏನು ಎತ್ತ ಅಂತಾನ. ನಾನೆಲ್ಲ ಸರಿಯಾಗಿ ಹೇಳ್ತೀನಿ ಅಯ್ಯಪ್ಪಗೆ. ಸುಂದ್ರ ಕರ್ಕಮ್ಮ, ಹಂಗ ಹೋಗು. ಈಗ ಹೋಗಿ ಅಡುಗೆ ಮಾಡಾಗೆ ಮಂಜಿ, ಹೋಗಿ ಅಡುಗೆ ಮಾಡಿ ಬಿಸಿ ಬಿಸಿ ಇದೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ಹಾಕಿ ಮುದ್ದೆನು, ಆಮೇಲೆ ಏನು ಅವರೆಕಾಳು ಇದ್ರೆ ಅವರೆಕಾಳು ಸಾರು ಮಾಡ್ಕೊಂಡು ತುಪ್ಪ ಹಾಕೊಂಡು ತಾಂಬ ಹೋಗು. ನನಗೆ ಊಟ ಮಾಡ್ಬೇಕೀಗ. ಈಗ ಕರ್ಜಿಕಾಯಿ ತಿಂದಿ ಸಾಕು, ಇವನ್ನ ತಗೊಂಡೋಗು. 2 ತಿಂದೆ, ಯಾಕನ ಜಾಸ್ತಿ ತಿಂಬಕ್ಕಾಗಲ್ಲ. ಮುದ್ದೆ ಮಾಡ್ಕೊ ಬರೋ ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಮುದ್ದೆ ಏನ್ ನಾನೇನೇನು ಈ ಮನೆಗೆ ಕೆಲಸ್ತಾಳೇನತ್ತೆ? ಕುಕ್ಕಂಡಿರತ್ತಕ್ಕೇನೆ ಬಿಸಿ ಬಿಸಿ ಮುದ್ದೆ ಸಾರು ಮಾಡ್ಕೆ ಬರಕ್ಕೆ ಇಟ್ಟತ್ನಾಗ ಯಾರು ಮಾಡ್ತಾರೆ? ತಂಗುಳದ ಐತಲ್ಲ ತಿನ್ನೋ ಹೋಗಿ. ನಾನು ಮಾಡಲ್ಲ ಯಾವುದೇ ಕಾರಣಕ್ಕೂ.
ಬೇಕು ಅಂದ್ರೆ ಮಾಡ್ಕೊಂಡು ಊಟ ಮಾಡೋಗ್ರಿ. ನಿಮ್ಗೆ 3 ಟೈಮುನು ಬಿಸಿ ಬಿಸಿದ್ ಮಾಡಿಕಕ್ಕೆ ನಾನೇನ್ ಮನೆ ಕೆಲಸದಳಲ್ಲ, ನೀವ್ ಹೇಳ್ದಾಗ ಕೇಳ್ಕೊಂಡಿರಕ್ಕೆ. ಇದೇನು ಜಯಮ್ಮ, ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಇವರಿಬ್ರು, ಮನೆ ಕೆಲಸದವ್ರು ಇದ್ದಂಗಿದ್ದಾರೆ. ನಾನು ಹೇಳಿದ್ದೆಲ್ಲ ಮಾಡ್ತಾರೆ. ನಾನು ಯಾವಾಗ ಏನ್ ಹೇಳ್ತೀನೋ ಅದನ್ನ ಮಾಡ್ಕೊಡ್ತಾಳೆ ನನ್ನ ಸೊಸೆ. ಮಧ್ಯಾಹ್ನಕ್ಕೂ ನಮ್ಗೆ ಬಿಸಿ ಬಿಸಿ ಸಾರು ಮುದ್ದೆ ಏನ್ ಕೇಳ್ತೀನೋ ಅದನ್ನ ಮಾಡ್ಕೊಡ್ತಾಳೆ. ನಾನು ಈ ಮನೆ ಯಜಮಾನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ, ನಿನ್ ಸೊಸೆ ನೋಡಿದ್ರೆ ನೀನೇ ಮಾಡ್ಕೊಂಡು ತಿನ್ನು ಅಂತಾಳೆ ಅದ್ರಾಗೆ. ಏನೇ ಇದು, ನೀನ್ ಹೇಳಿದ್ದೆಲ್ಲ ಹಂಗಾರೆ ಸುಳ್ಳ? ಮಂಜಿ, ಯಾಕೆ ಯಾಕೆ ಹಿಂಗ ಆಡ್ತಾ ಇದೀವಿ ಇವತ್ತು? ನಿಮ್ಮ ಮೈ ಮೇಲೆ ಏನೋ ದೆವ್ವಾಗಿವ ಬಂದೈತೋ ಹೆಂಗೆ? ಹೋಗೆ ಸುಮ್ಮನೆ ಮಾಡ್ಕೊಂಬರಾಗೆ. ನನ್ನ ಬಗ್ಗೆ ಗೊತ್ತು ತಾನೆ ನಾನು ಯಾರು ಅಂತನ. ಇಲ್ಲ ಅಂದ್ರೆ ನನ್ನೇನಾದ್ರು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ನಿಮ್ಗೆ ಏನು ಸಿಗಲ್ಲ ಹೇಳಿರ್ತೀನಿ. ಏನ್ ಸಿಗಲ್ಲ? ನಿಮ್ಮಿಂದ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀವು ನಮ್ಮನ್ನ ಯಾಮರ್ಸಕ್ ಬರ್ಬೇಡ್ರಿ. ಓ, ನಾವೇನೇನು ಮನೆ ಕೆಲಸದವ್ರ ಗುಲಾಮ್ರಲ್ಲ. ನಿಮ್ಗೆಲ್ಲನ ಬೇಕಾದೆಲ್ಲ ಮಾಡಿ ನಿಮ್ಮನ್ನ ಮಹಾರಾಣಿ ತರ ನೋಡ್ಕೊಂಬಕ್ಕೆ. ನೀವ್ ಹೇಳಿದ್ದೆಲ್ಲನ ಸುಳ್ಳು ಅಂತ ನಮಗೆ ಚೆನ್ನಾಗಿ ಗೊತ್ತಾಯ್ತು. ನಮ್ಮನ್ನ ಯಾಮರ್ಸಕ್ ಬರ್ಬೇಡ್ರಿ. ಎಷ್ಟ್ ದಿನ ಅಂತ ಹೇಳಿ ಹಿಂಗೆ ಯಾಮರ್ಸ್ಕೊಂಬತ್ತೀರಾ? ಇಷ್ಟ ದಿನ ಒಂದ್ 15 ದಿವಸದಿಂದ ನಾ ಯಾಮರ್ಸಿದ್ದು ಸಾಕು. ಈಗ ನಿಜ ಏನು ಅಂತ ನಮಗೆ ಗೊತ್ತಾಗಿದೆ. ಇನ್ನು ಮುಂದೇನು ನಾವು ನಿಮ್ಮ ಮಾತು ಕೇಳ್ಕೊಂಡಿರಕ್ ಆಗಲ್ಲ. ಏನೇ ಹೇಳ್ತಾ ಇದ್ಯಾ? ಏನೇ ನಿಜ ಗೊತ್ತಾಯ್ತು? ಏನೇ ಯಾಮರ್ಸಿದೀನಿ ನಾನು ನಿನ್ನ? ಅಲ್ಲ, ನಿಮ್ಗೆ ಈ ಮನೆ ಕೊಡಿಸ್ತೀನಿ ನಾನು, ಗೊತ್ತಾಯ್ತಾ? ನಾನಿರೋದ್ರಿಂದ ನಿಮ್ಗೆ ವಸಮಾನೆ ಸಿಗ್ತಾ ಐತೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಮನೇನೂ ಇಲ್ಲ, ಎಂಥದ್ದು ಇಲ್ಲ, ಬಾಡಿಗೆ ಕಟ್ಕೊಂಡು ಇರ್ಬೇಕಾಗುತ್ತೆ ಸಾಯ ತಕನ. ದುಡ್ಡು ಉಳಿಸೋದ್ ಗೊತ್ತಾಗಲ್ಲ, ಮಾಡೋದ್ ಗೊತ್ತಾಗಲ್ಲ. ನಾನು ವ್ಯವಹಾರ ನೋಡ್ಕೊಂಡು ನಿಮ್ಮನ್ನ ಉದ್ಧಾರ ಮಾಡ್ತಾ ಇದ್ದೀನಿ. ನನಗೇನೆ ಎದುರು ವಾದಿಸ್ತೀಯೇನೆ? ಏ ಸುಂದರ, ನಿನ್ನ ಹೆಂಡತಿಗೆ ಹೇಳು, ನಾನೇನೋ ಸುಳ್ಳು ಹೇಳಿದೀನಿ, ಏನೋ ಯಾಮರ್ತೀನಿ ನಿಮ್ಮಿಬ್ರಿಗೂ. ನೀವಿಬ್ರು ಚೆನ್ನಾಗಿರ್ಲಿ, ನಿಮಗೆ ಒಳ್ಳೆ ಮನೆ ಮಾಡ್ಕೊಡ್ಬೇಕು, ಮನೆ ಕೊಡಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೆ. ಇವಳು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳಲ್ಲೋ. ಅವಳಿಗೆ ಮಕ್ಕು ಉಗಿದು ಹೋಗಿ ನಾನು ಹೇಳಿದ್ ಮಾಡ್ಕೊಂಬರ ಕೇಳು. ಇಲ್ಲ ಅಂದ್ರೆ ಅಷ್ಟೇನೆ ನೋಡು, ನೀವು ಬೀದಿಲಿ ಇರ್ಬೇಕಾಗುತ್ತೆ. ಅಯ್ಯೋ ಯಮ್ಮ, ನಾನೇನು ಹೇಳೋದು? ಅಪ್ಪ ಸಿಕ್ಕಿತ್ತು ಹೊಲ್ತಕ್ಕೆ ಹೋಗಿದ್ವಲ್ಲ ತೆಂಗಿನ ತಡ್ತಕ್ಕೆ, ಅಲ್ಲಿ ನಿನ್ಕೊಂಡು ಮಾತಾಡ್ತಿದ್ವಿ. ಅಪ್ಪ ಎಲ್ಲ ಕೇಳಿಸ್ಕೊಂಡು ಹೇಳ್ತು. ಅಪ್ಪ ಇದಿಟ್ಟು ಕೊಡ್ತಾ ಇಲ್ವಂತೆ ಮನೆ ತಮಕ್ಕೆ. ನೀನು ನಮ್ಮ ಹತ್ರ ಸುಳ್ಳು ಹೇಳಿದ್ಯಾ? ಅದು ಗೊತ್ತು ಬಿಡು, ನೀನೇನು ಹೇಳಕ್ ಬರಬೇಡ, ನಮಗೆಲ್ಲ ಗೊತ್ತಾಯ್ತು. ನೀನೆಲ್ಲ ಸುಳ್ಳು ಹೇಳಿದ್ಯಾ, ಸುಳ್ಳುತ್ತು. ಸುಳ್ಳ? ಏನೋ ಹೇಳ್ತಾ ಇದೆಯಾ ಸುಂದರ? ನಿಮ್ಮ ಅಮ್ಮಯ್ಯ ನಿಮ್ಮ ಹತ್ರ ಸುಳ್ಳು ಹೇಳಿದ್ಲಾ? ಅಯ್ಯೋ 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 ಅಯ್ಯೋ, ಅಲ್ಲ ಮಗ ಸೊಸೆಗೇನೆ ಸುಳ್ಳು ಹೇಳಿ ನೀನು ಯಾಮಾರ್ಸಿದ್ಯಲ್ಲೇ ಜಯಮ್ಮ. ಮನೆ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಹೇಳಿ. ಅಯ್ಯಯ್ಯಪ್ಪ, ಇಂಥ ಅಮ್ಮಯ್ಯನ ನಾನು ಎಲ್ಲೂ ನೋಡ್ಲಿಲ್ಲ ಬಿಡಪ್ಪ. ಇಷ್ಟೊತ್ತು ನಾನು ಈ ಮನೆ ಮಹಾರಾಣಿ, ನಾನು ಮ್ಯಾಲ ಇದ್ದೀನಿ, ನೀನು ಕೆಳಗಿದ್ಯಾ ಅಂತ ಹೇಳಿ ಅದು ಇದು ಅಂತ ನಾ ಹೇಳಿ ಕೊಚ್ಕೊಂತಿದ್ದೆ. ಅಯ್ಯಯ್ಯಯ್ಯಪ್ಪ, ಈಗ ಗೊತ್ತಾಯ್ತು ನಿನ್ ಬಂಡವಾಳ ಏನು ಅಂತಾನ. ಪಾಪ, ಅವರಿಬ್ರು ನಿನ್ನ ಎಷ್ಟು ನಂಬಿದ್ರು, ನೀನೇ ಅವ್ರನ್ನ ಯಾಮರ್ಸ್ಬಿಟ್ಟಲ್ಲೇ ಸುಳ್ಳು ಹೇಳಿ. ಹಿಂಗಾಗ್ಬಾರ್ದಾಗಿತ್ತು ಬಿಡು ಮಂಜಿ. ನಿಮ್ಗೆ ನಿಮ್ಮ ಅತ್ತೆನೇ ಇಂಥ ಮೋಸ ಮಾಡ್ತಾಳೆ ಅಂತ ಅಂದ್ರೆ ಅಯ್ಯೋಯ್ಯಪ್ಪ, ನಂಬ ಮಾತಾ ಇದು. ಅಯ್ಯೋ, ಇದು ಹೆಂಗ್ ಗೊತ್ತಾಯ್ತು ನಾ ಸುಳ್ಳು ಹೇಳಿದೀನಿ ಅಂತನ? ಅಯ್ಯೋ, ಈ ಮುದುಕಿ ಬೇರೆ ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾಳೆ. ಏನಪ್ಪ ಮಾಡ್ಲಿ? ಅಯ್ಯೋ, ಎಲ್ಲ ಗೊತ್ತಾಗೋಯ್ತಾ? ನನ್ನ ಗಂಡ ಎಲ್ಲ ಹೇಳ್ಬಿಟ್ನಾ? ಇಷ್ಟು ದಿನ ಗುಟ್ಟಾಗಿಟ್ಟಿದ್ದ ಗುಟ್ಟನ್ನ ರೆಟ್ ಮಾಡಿಬಿಟ್ನ ನನ್ನ ಗಂಡ. ಅಯ್ಯಯ್ಯೋ, ಏನು ಮಾಡಲಿ? ಹೆಂಗೋ ಅತ್ತ, ನಾನು ಇವ್ರನ್ನ ಹೆದರಿಸಿ ಹೆಂಗೋ ಏನೋ ಸುಳ್ಳು ಹೇಳಿ ನಾನು ಈ ಮನೆಗೆ ಯಜಮಾನಿಕೆ ಮಾಡ್ತಿದ್ದೆ. ಈಗೆಲ್ಲ ಬಿದ್ದೋಗ್ತಾಯ್ತಲ್ಲಪ್ಪ, ಏನು ಮಾಡಲಿ ಈಗ? ಏನು ಮಾಡಲಿ? ಹೇಳತ್ತೆ, ಹೇಳಿ, ಯಾಕೆ ಈ ಥರ ಸುಳ್ಳು ಸುಳ್ಳು ಹೇಳಿದ್ರಿ ನಮ್ಮ ಹತ್ರ? ಯಾಕೆ ಹಿಂಗೆ ಮಾಡಿಸ್ಕೊಂಡು ತಿನ್ನಕ್ಕ? ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀವಿ ಅಂತನ ನಮ್ಮನ್ನ ಯಾಮಾರ್ಸಕ್ಕ? ಮಾತಾಡ್ರಿ. ಮಾವ ಎಲ್ಲ ಹೇಳಿದ್ದಾರೆ, ನೀವ್ ಹೇಳಿರೋ ಸುಳ್ಳೆಲ್ಲನ. ಮಾವ ನಮಗೆ ಮನೆ ಕೊಡ್ಸೋದೇ ಇಲ್ಲ, ಗೊತ್ತೈತೆ. ಅವ್ರು ದುಡ್ಡು ಕೊಡ್ತೀವಿ ಅಂತಾನು ಹೇಳಿಲ್ಲ, ಏನೂ ಇಲ್ಲ. ನೀವೇ ಅದಕ್ಕೇನ ನಮ್ಮ ಜೊತೆ ಬರ್ತಿದ್ದಿದ್ದು. ನಾನು ಎಲ್ಗೋದ್ರು ಅಲ್ಲಿಗೇನೆ ನನ್ನಿಂದೆ ಬರ್ತಾ ಇದ್ದಿದ್ದು. ನಾ ಶ್ರೀದೇವಿ ಮಾತಾಡ್ಸಕ್ ಹೋದ್ರು, ಅಜ್ಜಿ ಮಾತಾಡ್ಸಕ್ ಹೋದ್ರು ನನ್ನ ಜೊತೆ ಬರ್ತಿದ್ದಿದ್ದು. ಇದಕ್ಕೇನ ನಿಮ್ ಗುಟ್ಟು ರೆಟ್ಟಾಗುತ್ತೆ ಅಂತಾನ? ಮಾತಾಡಿ ಅತ್ತೆ, ಮಾತಾಡಿ. ಇದ್ಯಾಕೆ ಜಯಮ್ಮ ನಿಂತ್ಕೊಂಡ್ಬಿಟ್ಟೆ? ಕುಕ್ಕಳೆ, ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಯಾಕೆ ನಿಂತ್ಕೊಂತೀಯ? ನೀನು ಈ ಮನೆ ಮಹಾರಾಣಿ. ಕುಕ್ಕಡೆ ಮಾತಾಡು, ಪರವಾಗಿಲ್ಲ. ಅವರೆಲ್ಲ ನಿಮ್ ಗುಲಾಮ್ರಲ್ವಾ, ನೀನ್ ಹೇಳ್ದಾಗ ಕೇಳ್ಕೊಂಡಿರ್ತಾರೆ. ಯಾಕೆ ಇದ್ಕಿದಂಗೆ ಎದ್ಬಿಟ್ಟೆ? ಮಲ್ಲಜ್ಜಿ, ನೀನ್ ಮೊದ್ಲು ನಮ್ಮ ಮನೆ ಬಿಟ್ಟು ತೊಲಗು. ನೀನು ಇಲ್ಲಿ ಉರಿಯ ಬೆಂಕಿ ತುಪ್ಪ ಸುರಿಬೇಡ. ಎದಳು ಎದಳು, ನಿಮ್ಮ ಮನೆಗೆ ನಡಿ. ನೀನು ನಮ್ಮನೆ ವಿಷಯ ನಿನಗೆ ಯಾಕೆ? ಇನ್ನೊಬ್ಬರ ಸಂಸಾರದ ವಿಷಯದಲ್ಲಿ ಮೂರನೇವರು ತಲೆ ಹಾಕ್ಬಾರ್ದು. ನಡಿ ಅಜ್ಜಿ, ನಡಿ ನೀನ್ ಹೊರಕ್ಕೆ. ಗುಟ್ಟೆಲ್ಲ ರೆಟ್ಟಾದ್ಮೇಲೆ ನಾನು ಹೊರಕ್ಕೆ ಹೋದ್ರೆ ಏನ್ ಪ್ರಯೋಜನ ಹೇಳು? ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಉರ್ದೋದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರಂತೆ. ಹಂಗಾಯ್ತು ನಿನ್ ಕತೆ. ಎಲ್ಲ ವಿಷಯ ಗೊತ್ತಾಯ್ತಲ್ಲ, ಬಿಡು. ಇನ್ಯಾಕೆ ಹಾರಾಡ್ತೀಯ? ಅಲ್ಲಿ ಮಾತಾಡ, ಅಲ್ಲಿ ನಾನು ಹೋಗ್ತೀನಿ. ಯಮ್ಮ, ಯಾಕಮ್ಮ ಸುಳ್ಳು ಹೇಳ್ದೆ ಹಿಂಗೆಲ್ಲನ? ಯಾಕೆ ಸುಳ್ಳು ಹೇಳ್ದೆ ಹೇಳು? ಸುಳ್ಳು ಹೇಳ್ಬಾರ್ದಾಗಿತ್ತು. ಅದಕ್ಕೆ ಮತ್ತೆ ಮಂಜಿಗೆ ಸಿಟ್ಟು ಬಂದಿರೋದು. ಅದು ಸುಳ್ಳೇನಲ್ಲ ಕಣೋ ಸುಂದ್ರ, ನಾನು ಇರೋ ಸತ್ಯನೇ ಹೇಳಿದ್ದೀನಿ. ನಿಮಗೆ ಅದು ಅರ್ಥ ಆಗಿಲ್ಲ ಅಷ್ಟೇನೆ. ಏನತ್ತೆ ಇರೋ ಸತ್ಯ? ಏನಿರೋ ಸತ್ಯ? ಏನ್ ಮನೆ ನಾ ಕೊಡಿಸ್ತೀನಿ ಅಂತ ಹೇಳಿದಾರ ಮಾವ, ಅಥವಾ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರ?
ನೀವು ಬೇಜಾರು ಮಾಡ್ಕೋಬೇಡ್ರಿ. ಅದು ಇವತ್ತಲ್ಲ ನಾಳೆಗೆ ನಿಮ್ಮ ಮಾವ ಒಪ್ಕೊಂಡು ದುಡ್ಡು ಕೊಟ್ಟು ಈ ಮನೆ ಕೊಡಿಸ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಅವತ್ತೇನು ಕೊಡ್ಸಕ್ಕಾಗಲ್ಲ, ಅವ್ರಿಗೆ ದುಡ್ದು ತಗಮ ಕೇಳು ಅಂತಂದ. ಆದರೆ ನಾನು ನಿಮ್ಮ ಮಾವ ಹೇಳಿದ್ದನ್ನ ನಿಮ್ಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಂತೀರಾ. ನಾವೇ ದುಡ್ದು ತಗಮನ, ನಾನೇನೆ ಯಜಮಾನಿಕೆ ಮಾಡಿದ್ರೆ ನನ್ನ ಕೈಯಾಗ ದುಡ್ಡಿದ್ರೆ ಅದು ದುಡ್ಡು ಡಬಲ್ ಆಗುತ್ತೆ. ನಂದಂತ ಅದೃಷ್ಟದ ಕೈ. ಅದಕ್ಕೇನೆ ನಾನೇ ಎಲ್ಲ ದುಡ್ಡಿನ ವ್ಯವಹಾರ ನೋಡ್ಕೊಂಡು ಕುಡಿಕೊಂಡು ನಿಮ್ಗೆ ಈ ಮನೇನ ನಾನೇ ಕೊಡಿಸಿ ನಿಮ್ಮ ಮಾವ ಕೊಡಿಸ್ತಾ ಅಂತ ಹೇಳೋಣ ಅಂತ ಆ ಥರ ಸುಳ್ಳು ಹೇಳಿದೆ ಅಷ್ಟೇನೆ. ಆಮೇಲೆ ನೀವು ದುಡ್ಡಿದಿರೋ ದುಡ್ಡಲ್ಲೇ ಕೊಡ್ಸಿದೀನಿ ಅಂದ್ರೆ ಅವಾಗ ನಿಮಗೆ ಖುಷಿ ಆಗ್ತಿತ್ತಲ್ವಾ? ಅದಕ್ಕೆ ಈ ತರ ಹೇಳಿದೆ ಅಷ್ಟೇನೆ. ನಿಮ್ಗೆ ಇದು ಅರ್ಥ ಆಗಿಲ್ಲ. ಎಷ್ಟು ಸುಳ್ಳು ಹೇಳ್ತೀರಾ, ಎಷ್ಟು ಜಾರ್ಕಂತಿದ್ದೀರಾ ಅತ್ತೆ, ಸಿಗಾಕಂಡೆ ಅಂತನ. ಇನ್ನೊಂದೇನೋ ಕತೆ ಕಟ್ಟಕ್ ಮಾಡಿ ನೋಡ್ತಾ ಇದ್ದೀರಾ. ನಾವು ಎಲ್ಲ ಕತೆನೂ ನಂಬಕ್ಕೆ ನಾನೇನಷ್ಟು ದಡ್ಡಿ ಅಲ್ಲ. ನಿಮ್ಮ ಮಗ ಆದ್ರೆ ನಂಬೋದು ನಿಮ್ಮನ್ನ, ನಾನ್ ನಂಬಕ್ಕೆ ತಯಾರಿಲ್ಲ. ನೀವು ಸುಳ್ಳು ಹೇಳಿ ಯಾಮಾರಿಸಿದಿರಾ ಅಂತ ಅನ್ನೋದು ಸತ್ಯ ಕೂಡ. ಇನ್ನು ಮುಂದೆ ನಿಮ್ ನಾಟಕ ನಮ್ಮ ಹತ್ರ ನಡೆಯಲ್ಲ. ಬನ್ರಿ ಹೋಗೋಣ. ಯಮ್ಮ ಬಾಯಿ ಮುಚ್ಕ, ನೊಣ ಹೋಗ್ತವೆ ಬಾಯಕ್ಕೆ. ಏನು ಜಯಮ್ಮ, ನಿಮ್ ಸುಂದ್ರನು ನಿನಗೆ ಬುದ್ಧಿ ಹೇಳಂಗಾದ. ಹುಷಾರು. ಬರ್ತೀನಿ. ಅಯ್ಯೋ ದೇವ್ರೇ, ನಾನು ಸುಳ್ಳು ಹೇಳಿ ಹೆಂಗೋ ಅತ್ಲಾಗೆ ಇವರಿಬ್ರು ನಾನು ಹೇಳ್ದಂಗೆ ಕೇಳಂಗೆ ಇಟ್ಕೊಂಡಿದ್ದೆ. ಈಗೆಲ್ಲ ಸತ್ಯ ಗೊತ್ತಾಯ್ತಲ್ಲಪ್ಪ. ಈಗ ನಾನು ಈ ಮನೆಗೆ ಮನೆ ಕೆಲಸದಲ್ಲಿದ್ದಂಗೆ ಇರಬೇಕಾಗುತ್ತಲ್ಲ. ಏನು ಮಾಡಲಿ